ರೆಸಾರ್ಟ್ನಲ್ಲಿ ಶಾಸಕರ ಬಡಿದಾಟ ವಿಚಾರ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರೆಸಾರ್ಟ್ನಲ್ಲಿ ಶಾಸಕರ ಬಡಿದಾಟ ವಿಚಾರ ಸಂಬಂಧಪಟ್ಟಂತೆ ಎಲ್ಲಾ ವಿವರ ಪಡೆದು ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಕಾನೂನು ಪ್ರಕಾರ ಏನಾಗಬೇಕು ಅದು ಆಗಲಿದೆ. ನಾವು ಪಕ್ಷದಿಂದ ಅಮಾನತಿನಲ್ಲಿಟ್ಟಿದ್ದೇವೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಡಿಸಿಎಂ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದೇವೆ. ಸಮಿತಿ ವಿಚಾರಣೆ ಮಾಡಿ ವರದಿಯನ್ನ ನೀಡಲಿದೆ. ಪೊಲೀಸ್ ಇಲಾಖೆ ಕೂಡ ನಿರ್ಧಾರ ತೆಗೆದುಕೊಳ್ಳಲಿದೆ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ರೆಸಾರ್ಟ್ನಲ್ಲಿ ಶಾಸಕರ ಬಡಿದಾಟ ವಿಚಾರ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲ ವಿವರ ಪಡೆದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ. ಕಾನೂನು ಪ್ರಕಾರ ಏನಾಗಬೇಕೋ ಅದೆಲ್ಲವೂ ಕೂಡ ಆಗಲಿದೆ. ನಾವು ಪಕ್ಷದಿಂದ ಅಮಾನತದಲ್ಲಿಟ್ಟಿದ್ದೇವೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಡಿಸಿಎಂ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದೇವೆ. ಸಮಿತಿ ವಿಚಾರಣೆ ಮಾಡಿ ವರದಿ ನೀಡಲಿದೆ ಅಂತ ಕೂಡ ಹೇಳಿದ್ದಾರೆ. ಪೊಲೀಸ್ ಇಲಾಖೆ ಕೂಡ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಹೇಳಿದ್ದಾರೆ. ಕಾನೂನಿನ ಮುಂದೆ ನಾವು ಎಲ್ಲರೂ ಒಂದೇ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಓಕೆ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ರೆಸಾರ್ಟ್ನಲ್ಲಿ ಶಾಸಕರ ಬಡಿದಾಟದ ವಿಚಾರವಾಗಿ ಎಲ್ಲಾ ವಿವರ ನಾವು ಪಡೆದು ಸ್ಪಷ್ಟ ನಿರ್ಧಾರವನ್ನ ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಸೊ ಇಲ್ಲಿ ಕಾನೂನು ಪ್ರಕಾರ ಏನಾಗಬೇಕೋ ಅದೆಲ್ಲವೂ ಕೂಡ ಆಗಲಿದೆ. ನಾವು ಪಕ್ಷದಿಂದ ಅವರನ್ನ ಅಮಾನತದಲ್ಲಿಟ್ಟಿದ್ದೇವೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಡಿಸಿಎಂ ನೇತೃತ್ವದಲ್ಲಿ ಸಮಿತಿ ರಚನೆಯನ್ನ ಮಾಡಿದ್ದೇವೆ. ಸಮಿತಿ ವಿಚಾರಣೆ ಮಾಡಿ ನಂತರ ನಾವು ವರದಿಯನ್ನ ಕೂಡ ನೀಡಲಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸ್ ಇಲಾಖೆ ಕೂಡ ಏನ್ ನಿರ್ಧಾರ ತೆಗೆದುಕೊಳ್ಬೇಕೋ ಕಾನೂನಾತ್ಮಕವಾಗಿ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ಬಹುದು. ಇಲ್ಲಿ ಯಾರು ದೊಡ್ಡವರಲ್ಲ ಕಾನೂನಿನ ಮುಂದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶಿವು. ರೆಸಾರ್ಟ್ ನಲ್ಲಿ ನಡೆದ ಬಡಿದಾಟ ವಿಚಾರ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಸೊ ಕಾನೂನಾತ್ಮಕವಾಗಿ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದೆಲ್ಲವೂ ತಗೊಳ್ಳಿ. ಕಾನೂನಿನಿಂದ ಮುಂದೆ ಯಾರು ಕೂಡ ದೊಡ್ಡವರಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಕ್ಲಿಯರ್ ಆಗಿರೋದೇನಂದ್ರೆ ಯಾವುದೇ ರೀತಿ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ನಡೆಯೋದಿಲ್ವಾ ಈ ಕೇಸ್ನಲ್ಲಿ, ಆ ಭರವಸೆಯನ್ನ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಖಂಡಿತವಾಗ್ಲೂ ದಿವ್ಯಾ, ಈಗಷ್ಟೇ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರೆಸಾರ್ಟ್ ಅಲ್ಲಿ ನಡೆದಂತಹ ಗಲಾಟೆ ಏನಿದೆ ಅದು ನಮ್ಮ ಗಮನಕ್ಕೆ ಸ್ವಲ್ಪ ತಡವಾಗಿ ಬಂತು. ಆದ್ರೂ ಕೂಡ ನಾವು ವೇಣುಗೋಪಾಲ್ ಮತ್ತೆ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಪರಮೇಶ್ವರ್ ಅವರು ಕೂತು ಅದರ ಬಗ್ಗೆ ಒಂದು ನಿರ್ಧಾರವನ್ನ ಸರಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಗಣೇಶ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿದ್ವಿ. ಜೊತೆಗೆ ಡಿಸಿಎಂ ಪರಮೇಶ್ವರ್ ಅವರ ನೇತೃತ್ವದಲ್ಲೇ ಒಂದು ಸಮಿತಿಯನ್ನ ಪಕ್ಷದ ಆಂತರಿಕ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೇವೆ. ಸಮಿತಿಯಲ್ಲಿ ಹಿರಿಯರು ಇದ್ದಾರೆ, ಸೀನಿಯರ್ಸ್ ಕೆಜೆ ಜಾರ್ಜ್ ಜೊತೆಗೆ ಕೃಷ್ಣ ಬೈರೇಗೌಡ ಹಾಗೂ ಪರಮೇಶ್ವರ್ ಅವರು ಇದ್ದಾರೆ. 3 ಜನ ಹಿರಿಯರು ಒಂದು ಸ್ಪಷ್ಟವಾದಂತ ಒಂದು ವಿವರಣೆಯನ್ನ, ಅಂದ್ರೆ ಶಾಸಕರು ಅವತ್ತು ಘಟನೆ ನಡೀತು ಆ ಸಂದರ್ಭದಲ್ಲಿ ಇದ್ದಂತಹ ಎಲ್ಲಾ ಶಾಸಕರ ಹೇಳಿಕೆಗಳನ್ನ ಅಭಿಪ್ರಾಯಗಳನ್ನ ಪಡೆದು ಒಂದು ಸ್ಪಷ್ಟವಾದಂತ ವರದಿಯನ್ನ ನಮಗೆ ಕೊಡ್ತಾರೆ. ನಂತರದಲ್ಲಿ ನಾವು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ತೀರ್ಮಾನ ಮಾಡ್ತೇವೆ. ಆದ್ರೆ ಗೃಹ ಇಲಾಖೆ ಇದರ ಬಗ್ಗೆ ಒಂದು ಗಮನವನ್ನ ಇಟ್ಟಿದೆ. ಯಾಕೆಂದ್ರೆ ಅದು ಕಾನೂನಿನಲ್ಲಿ ಎಲ್ಲರೂ ಕೂಡ ಸರಿಸಮ, ಅವರು ಎಷ್ಟೇ ದೊಡ್ಡವರಿದ್ರು ಕೂಡ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕಾಗತ್ತೆ. ಹೀಗಾಗಿ ಪೊಲೀಸ್ ಇಲಾಖೆ ಈಗಾಗಲೇ ಸಾಕಷ್ಟು ತನಿಖೆಯನ್ನ ಕೈಗೊಂಡಿದೆ. ಗಣೇಶ್ ಅವರು ಎಲ್ಲೇ ಅಡಗಿದ್ರು ಕೂಡ ಪೊಲೀಸ್ ಇಲಾಖೆ ಅವರನ್ನ ಕರೆದು ತರುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡುತ್ತೆ. ಆದ್ರೆ ಪಕ್ಷದ ಮಟ್ಟಿಗೆ ನಾವು ಯಾವ ತೀರ್ಮಾನವನ್ನ ತೆಗೆದುಕೊಳ್ಬೇಕೋ ಅದನ್ನ ಶೀಘ್ರದಲ್ಲೇ ಮಾಡಿ ಮುಗಿಸಿದ್ದೇವೆ. ಉಳಿದದ್ದು ಗೃಹ ಇಲಾಖೆ ನೋಡ್ಕೊಳ್ಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿವ್ಯಾ, ಓಕೆ, ಈಗ ಯಾಕಂದ್ರೆ ಎಷ್ಟೋ ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ, ಪ್ರಕರಣಗಳನ್ನೇ ಮುಚ್ಚಿ ಹಾಕಿರುವಂತ ಘಟನೆಗಳು ಕೂಡ ನಡೆದಿದೆ. ಆ ರೀತಿ ಇನ್ಫ್ಲೂಯೆನ್ಸ್ ಆದ್ರೆ ಎಲ್ಲೋ ಒಂದ್ ಕಡೆ ಕಾನೂನಾತ್ಮಕ ಮುಂದೆ ಎಲ್ಲರೂ ದೊಡ್ಡವರು ಅಂತ ಏನ್ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ ಅದಕ್ಕೆ ಒಂದು ಇದಿರಲ್ಲ, ಸಪೋರ್ಟ್ ಇರಲ್ಲ ಅಲ್ವಾ? ಅಲ್ಲ, ಒಂದು ವಿಚಾರದಲ್ಲಿ ನೋಡೋದಾದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ಅವರು ಸದ್ಯದ ಮಟ್ಟಿಗೆ ಏನು ಪಕ್ಷಕ್ಕೆ ಮುಜುಗರ ಆಗಿದೆ ಅದನ್ನ ತಪ್ಪಿಸಿಕೊಳ್ಳುವಂತಹ ಒಂದು ಹಿನ್ನೆಲೆಯಲ್ಲಿ ಹಿರಿಯ ನಾಯಕರ ಜೊತೆ ಸಭೆಯನ್ನು ನಡೆಸಿ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿದ್ದಾರೆ. ಅಮಾನತಿನಲ್ಲಿಟ್ಟಿದ್ದಾರೆ. ಇನ್ನೂ ಕೂಡ ಅವರನ್ನ ಅಮಾನತು ಮಾಡಿಲ್ಲ, ಅಮಾನತಿನಲ್ಲಿ ಇಟ್ಟಿದ್ದಾರೆ. ಒಂದು ವೇಳೆ ಪರಮೇಶ್ವರ್ ಅವರ ಸಮಿತಿ ವರದಿಯನ್ನ ಕೊಟ್ಟು ಆನಂದ್ ಸಿಂಗ್ ಅವರ ಜೊತೆ ಗಣೇಶ್ ಅವರನ್ನ ಸಂಧಾನದ ಮೂಲಕ ರಾಜಿ ಸಂಧಾನ ಮಾಡಿ ಬಗೆಹರಿಸಿದ್ದೆ ಆದ್ರೆ ನಂತರ ಅವರನ್ನ ಅಮಾನತಿನಲ್ಲಿಟ್ಟಿರುವಂತದನ್ನ ಕ್ಯಾನ್ಸಲ್ ಮಾಡಬಹುದು, ಮತ್ತೆ ಅವರನ್ನ ಪಕ್ಷಕ್ಕೆ ಕರೆದುಕೊಳ್ಳುವಂತ ಒಂದು ಸನ್ನಿವೇಶ ಕೂಡ ಇದೆ. ಯಾಕೆಂದ್ರೆ ಅದನ್ನು ಕೂಡ ನೆನಪಿಸ್ಕೊಳ್ಬೇಕಾಗತ್ತೆ. ಯಾವುದೇ ರಾಜಕೀಯ ಪಕ್ಷಗಳಾದ್ರೂ ಕೂಡ ತಮ್ಮ ಶಾಸಕರನ್ನ ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಜನರ ಕಣ್ಣಿಗೆ ಮಣ್ಣೆರಚೋದಕ್ಕೆ, ಜೊತೆಗೆ
ಇಲ್ಲಿ ಪ್ರತಿಪಕ್ಷಗಳ ಒಂದು ಟೀಕೆಗೆ ಗುರಿಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ನಾವು ಅಮಾನತು ಮಾಡಿದ್ದೇವೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟು ತೃಪ್ತಿಪಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿದೆ. ಜೊತೆಗೆ ಮುಂದೆ ಆ ತನಿಖೆ 2 ತಿಂಗಳಾಗಬಹುದು, 3 ತಿಂಗಳಾಗಬಹುದು, ಆ ನಂತರದಲ್ಲಿ ಜನರು ಕೂಡ ಮರೀತಾರೆ, ಪ್ರತಿಪಕ್ಷಗಳು ಕೂಡ ಈ ಒಂದು ವಿಚಾರವನ್ನ ಮರೀತಾರೆ. ಆ ಸಂದರ್ಭದಲ್ಲಿ ಮತ್ತೆ ಅವರನ್ನ ಶಾಖಾತಿಸಿದ್ದಾರೆ ಅನ್ನುವಂತಹ ನೆಪವನ್ನ ಒಡ್ಡಿ ಮತ್ತೆ ಅವರನ್ನ ಪಕ್ಷಕ್ಕೆ ಪುನಃ ವಾಪಸ್ ಕರೆದುಕೊಳ್ಳುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು. ಜೊತೆಗೆ ಪರಮೇಶ್ವರ್ ಅವರು ವರದಿಯನ್ನು ಕೂಡ ಅವರು ತಪ್ಪನ್ನೇ ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ವರದಿಯನ್ನು ಬೇಕಾದ್ರೂ ಕೊಡಬಹುದು. ದಿವ್ಯಾ, ಓಕೆ, ಧನ್ಯವಾದಗಳು ಶಿವಕುಮಾರ್ ತಮ್ಮ ಮಾಹಿತಿಗಾಗಿ.